ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HFK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಚೆನ್ನಾಗಿದ್ದೀವ? ಹೆಂಗಿತ್ತು ಪ್ರಯಾಣ? ಅಮ್ಮ ಏನೆಲ್ಲ ತಂದಿದ್ವು ನೋಡೋಣ. ಅಮ್ಮನಿಗೋಸ್ಕರ ಸ್ಪೆಷಲ್ ಶಾವಿಗೆ ಕಾಯಲು. ಅವ್ರು ಮಾತಾಡಿಸ್ತೇ ಇಲ್ಲ ಪಾಪ, ಅದು ಹೊಟ್ಟಿಗೆ ತಿಂದಂಗೆ ಕೆಲಸ ಮಾಡ್ತೈತೆ. ಅದಕ್ಕೆ ಮಗಳು ಬೇಡ ಇವತ್ತು, ಇನ್ನು 8 ದಿವಸ ಬಿಡ್ಕೊಂಬ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮದುವೆ ಆಗಿ ಕಂಪ್ಲೀಟ್ಲಿ 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ನಮ್ಮಮ್ಮ ಮದುವೆ ಆದಮೇಲೆ ನಮ್ಮ ಊರಿಗೆ ಬಂದಿದ್ದು ತೀರಾ ಕಮ್ಮಿ, ಏನು ಒಂದು 3ರಿಂದ 4 ಸಲ ಬಂದಿರ್ಬೋದು, ಇನ್ಕ್ಲೂಡಿಂಗ್ ಮದುವೆಗೆ ಹೆಣ್ಣು ಕರಿತಾರಲ್ಲ ಅದನ್ನು ಸೇರಿ. ಸೊ ಈಗ ಮೊಮ್ಮಗಳಿರೋದ್ರಿಂದ 15 ದಿನಕ್ಕೊಂದ್ಸಲಿ ನೋಡಬೇಕು ಅನ್ನಿಸ್ತಿದೆ ಅಂತೆ. ಹಾಗಾಗಿ ಇವತ್ತು ನಮ್ಮಮ್ಮ ಬರ್ತಾ ಇದ್ದಾರೆ. ಆ್ಯಂಡ್ ನಮ್ಮಮ್ಮಂಗೆ ಪ್ರೇಮಮ್ಮ ಮಾಡೋ ಅಕ್ಕಿ ರೊಟ್ಟಿ ಅಂತ ಹೇಳಿದ್ರೆ ತುಂಬ ಇಷ್ಟ. ರೊಟ್ಟಿ ಮಾಡಿಸ್ಕೊಂಡು ತೋಟದ ಹತ್ರ ಕುತ್ಕೊಂಡು ತಿನ್ನಬೇಕು ಅಂತ ಆಸೆ ಇದೆಯಂತೆ. ಹಾಗಾಗಿ ಅಮ್ಮಂಗೆ ಅಂತ ಹೇಳಿ ಗುಡ್ಗಾರ ಮಾಡಿದ್ದೀನಿ. ಆ್ಯಂಡ್ ಹಾಗಲಕಾಯಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಮ್ಮ ರೊಟ್ಟಿ ಹಾಕಬೇಕು, ಬಟ್ ಪಾಪು ಇದ್ದಾವೆಲ್ಲ ಪಾಪು ಎತ್ಕೊಂಡಿದ್ದಾವೆ. ಸೊ ಇವತ್ತು ನಮ್ಮಮ್ಮ ಬರ್ತಾ ಇದ್ದಾವೆ. ಸೊ ಒಂಥರ ಖುಷಿ. ಆ್ಯಂಡ್ ಅಮ್ಮಂಗೆ ಫ್ರೂಟ್ ಏನು ಕಸ್ಟರ್ಡ್ ಬರುತ್ತಲ್ಲ, ಫ್ರೂಟ್ ಸಲಾಡ್ ಮಾಡಿದ್ದೀನಿ. ಅದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ನೆನ್ನೆ ನೈಟೇ ಮಾಡಿದ್ದೆ ಇಷ್ಟ ಅಂತ ಹೇಳಿಬಿಟ್ಟು. ಆ್ಯಂಡ್ ಗುಡ್ಗಾರ ಮಾಡಿದ್ದೀನಿ, ಪಲ್ಯ ರೆಡಿ ಮಾಡಿಕೊಂಡು ರೊಟ್ಟಿ ಮಾಡ್ಕೋಬೇಕು. ಸೊ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ. ಬೇಗ ಅಂತ ಹೇಳಿದ್ರೆ ಒಂದು 7:30ಗೆ ಎದ್ದಿದ್ದೀನಿ. ಅಮ್ಮನ ಕರ್ಕೊಬರೋಕ್ಕೆ ನನ್ನ ಹಸ್ಬೆಂಡು ಹೋಗಿದ್ದಾರೆ. ಆ್ಯಕ್ಚುಲಿ ಕಾರಲ್ಲಿ ಹೋಗಬೇಕಿತ್ತು. ಹಳ್ಳಿ ಅಂದರೆ ಗೊತ್ತಲ್ವಾ, ಇಲಿ ಕಾಟ ಎಲ್ಲ ಇರುತ್ತೆ. ಇಲಿ ಕಾರ್ದು ವಯರ್ ಕಡಿದ್ಬಿಟ್ಟು ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಬೈಕಲ್ಲಿ ಹೋಗಿದ್ದಾವೆ ಕರ್ಕೊಬರೋಕ್ಕೆ. ನೋಡೋಣ ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತವೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದ್ದೀವ? ಹೆಂಗಿತ್ತು ಪ್ರಯಾಣ? ಅಮ್ಮ ಬಂದ ತಕ್ಷಣ ನನ್ನ ಮಗಳಿಗೆ ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತು. ರಾಧಾಜಿ ಬಂದಿರೋದಕ್ಕೆ ಹೋಗಿ ತಪ್ಕೋತಾ ಇದ್ವು ಹಾಗೇನೆ. ಆ್ಯಂಡ್ ಅಮ್ಮ ಮೊಮ್ಮಗಳಿಗೆ ಮತ್ತು ಅವಳಿಗೋಸ್ಕರ ಏನೇನು ತೊಗೊಬಂದಿದ್ವು ಅದೆಲ್ಲ ಈ ಬ್ಯಾಗಲ್ಲಿದೆ, ನೋಡಬೇಕು. ಅಮ್ಮ ಮುದ್ದ ಇಲ್ಲಿ ನೋಡು ಮಗನೇ, ಮುದ್ದಮ್ಮ ಸ್ವಾಮಿ ಅವು ಇಲ್ಲಿ ನೋಡ್ಲಾ. ರೂಪಜ್ಜಿ ನೋಡ್ತಾ ಇತ್ತು ನನ್ನ ನೋಡು ಅಂದರೆ ಹೂವಿ ಕನ್ನಡಕ ಹಾಕಿತ್ತಲ್ಲ ರೂಪಜ್ಜಿ, ಅದಕ್ಕೆ. ಮೊದಲೆಲ್ಲ ಒಂದೇ ಮನೇಲಿ ಕೂಡು ಕುಟುಂಬ ಅಂತ ಹೇಳಿದ್ರೆ ಒಂದು ಮನೇಲಿ ಒಂದು 15 ಜನ 16 ಜನ ಗಂಡು ಮಕ್ಕಳು, ಅವ್ರ ಹೆಂಡ್ತಿದಿವು, ಅವ್ರ ಮಕ್ಕಳು ಎಲ್ಲ ಕೂಡು ಕುಟುಂಬ ಅಂದರೆ ಒಂದು ಮನೇಲಿ ಒಂದು 30 ಜನ 35 ಜನ ಇರ್ತಾಯಿದ್ವು. ಅಷ್ಟು ಜನಕ್ಕೂ ಮೊದಲು ಒಲೆಲೇ ರೊಟ್ಟಿ ಆಗ್ತಾಯಿದ್ವು ಅಂತ. ನಿಜವಾಗ್ಲೂ ನಮ್ಮ ಜನ್ರೇಷನ್ ಆಗಲ್ಲ ಅಲ್ವಾ. ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಹೇಳಿ ನಮ್ಮಮ್ಮ ರವೆ ಉಂಡೆ ಮಾಡ್ಕೊಂಡು ಬಂದೈತೆ. ಇದರಲ್ಲಿ ಎಷ್ಟು ನಾನು ಖಾಲಿ ಮಾಡ್ತೀನಿ, ನಮ್ಮ ಮನೆಯವ್ರು ಖಾಲಿ ಮಾಡ್ತಾರೆ ಗೊತ್ತಿಲ್ಲ. ಇತ್ತೀಚೆಗೆ ನಮ್ಮಮ್ಮ ರವೆ ಉಂಡೆ ತುಂಬ ಚೆನ್ನಾಗಿ ಮಾಡ್ತೈತೆ. ಹಾಸನಿಂದ ಏನೇನೋ ತೊಗೊಂಡೈತೆ ನೋಡೋಣ. ಏನೋ ಒಂಥರ ಖುಷಿ ಅಲ್ಲ. ಅಮ್ಮ ಪುಡಿ ತಂದಿದ್ದೆ, ಪುಟ್ಬಾಳೆಹಣ್ಣು, ಮೊಮ್ಮಗಳಿಗೆ ಅಂತ ಆ್ಯಪಲ್ಲು ದಾಳಿಂಬೆ ತಂದವ. ನನಗೆ ಅಮ್ಮ ಪೇಸ್ಟ್ರೀಸಲ್ಲಿ ಬ್ರೆಡ್ಡು ವೆಸ್ಕು ತುಂಬ ಇಷ್ಟ ಅಂತ ಅಮ್ಮ ಪೇಸ್ಟ್ರೀಸಲ್ಲಿ ತೊಗೊಂಬಂದೈತೆ ಬ್ರೆಡ್ಡು ಮತ್ತು ವೆಸ್ಕು. ಬೇರೆ ಯಾವ ಕಡೆನೂ ಅಷ್ಟೊಂದು ಇಷ್ಟ ಆಗಲ್ಲ ವೆಸ್ಕು ಮತ್ತು ಬ್ರೆಡ್. ತಿನ್ನಲ್ಲ ಅಂತಲ್ಲ, ಬಟ್ ಅಮ್ಮ ಪೇಸ್ಟ್ರೀಸಲ್ಲಿ ತುಂಬ ಇಷ್ಟ. ಒಂದೆರಡೇ ಸೌತೆಕಾಯಿ ತಂದೆ. ಹೇಳಿದೆ ನಾಮ ಎಲ್ಲ ತಂದಿಲ್ಲ. ತೊಗೊಂಡೈತೆ. ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಕೂಡ ತಾಯಿಗೆ ನನ್ನ ಮಗಳ ಮನೆಗೆ ಹೋಗ್ಬೇಕಾದ್ರೆ ಏನೇನಾದರೂ ತೊಗೊಂಡೋಗ್ಬೇಕು ಅಂತ ಎಲ್ಲ ಆಸೆ ಇರುತ್ತಲ್ಲ, ಹಂಗೆ ನಮ್ಮಮ್ಮ ಎಲ್ಲನೂ ತೊಗೊಂಬಂದೈತೆ. ಈ ರವೆ ಉಂಡೆ ಮಾತ್ರ ನಮ್ಮ ಮನೆಯವ್ರಿಗೋಸ್ಕರ ಮಾಡ್ಕೊಂಬಂದಿರೋದು. ಲಾಸ್ಟ್ ಟೈಮು ಒಂದೇ ಒಂದು ತಿಂದಿದ್ವು, ತುಂಬ ಚೆನ್ನಾಗಿ ಮಾಡಿತ್ತು ಅಮ್ಮ, ನಂಗೆ ತಿನ್ನಂಗೆ ಆಗೈತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮತ್ತೆ ಮಾಡ್ಕೊಂಬಂದೈತೆ ನಮ್ಮಮ್ಮ. ಈ ಮಕ್ಕಳಿಗೆ ಪಿ ಥರ ಒಂದು ಚಪ್ಪಲಿ ಬರುತ್ತಲ್ಲ, ಪೀಕು ಅಂತ ಸೌಂಡ್ ಬರುತ್ತಲ್ಲ, ಆ ಥರ ಚಪ್ಪಲಿ ತೊಗೋಬೇಕು ಅಂದಿದ್ದೆ. ನಮ್ಮಮ್ಮ ತೊಗೊಂಡೇ ಬಂದೈತೆ ಆಲ್ರೆಡಿ. ಫೈನಲಿ ನಮ್ಮಮ್ಮನ ಆಸೆ ಅಂತೆ ಹೊರಗಡೆ ಇಟ್ಕೊಂಡು ತಿಂಡಿ ತಿಂತಾಯಿದ್ದೀವಿ. ವರ್ಷದಿಂದ ಹೇಳಿವಿ ಇಲ್ಲಿ ಕುತ್ಕೊಂಡು ತಿನ್ನಬೇಕು ಅಂತ. ಹೆಂಗೆ ಅನ್ನಿಸ್ತೈತೆ? ಚೆನ್ನಾಗೈತೆ. ಹೋಸತಿ ಬಂದಾಗ ಮಾಡಿ ಮೇಲೆ ಹೋಯ್ದ್ವಲ್ಲ, ಅದು ಈಗ ಗಾಳಿ ಬಿಸಿ ಹಿಂಗೆ ತಿನ್ನಕ್ಕೆ ಚಂದ.
ನನ್ನ ಮಗಳು ಆ ಚಪ್ಪಲಿ ಹಾಕ್ಕೊಳ್ಳಿಲ್ಲ, ಹಂಗಾಗಿ ನಾನೇ ಹಾಕ್ಕೊಂಡು ಸ್ವಲ್ಪ ಓಡಾಡಿದೆ. ತುಂಬ ಚೆನ್ನಾಗಿತ್ತು, ಏನೋ ಅಂತ ಖುಷಿ ಆಯಿತು. ನಮಗೆಲ್ಲ ಈ ಥರ ಹಾಕಿದ್ವೋ ಇಲ್ವೋ ಗೊತ್ತಿಲ್ಲ, ನನ್ನ ಮಗಳಂತೂ ತುಂಬ ಲಕ್ಕಿ. ಅವ್ರ ಅಜ್ಜಿ ಎಲ್ಲನೂ ತಂದು ಕೊಡುತ್ತೆ, ಇಂಥದ್ದಿಲ್ಲ ಅನ್ನೋಂಗಿಲ್ಲ ನನ್ನ ಮಗಳಿಗೆ. ಅದಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇರೋದ್ರಿಂದ ಶನಿವಾರ ಅಲ್ಲಿ ಪೂಜೆ ನಡೆಯುತ್ತೆ. ಹಾಗಾಗಿ ನಾನ್ ವೆಜ್ ತೀರಾ ಕಮ್ಮಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಹಾಗಾಗಿ ಅಮ್ಮಂಗೋಸ್ಕರ ಸ್ಪೆಷಲ್ಲಾಗಿ ಶಾವಿಗೆ ಮತ್ತು ಕಾಯಲ್ಲಿ ಮಾಡಿದ್ವಿ. ಪಾಪ ಅಮ್ಮನೇ ಹೆಲ್ಪ್ ಮಾಡಿದ್ವು. ಅವ್ರಿಗೋಸ್ಕರ ಮಾಡಿ ಸ್ಪೆಷಲ್ ಅಡುಗೆನಲ್ಲಿ ರೂಪಾಂಟಿ ಅಮ್ಮ ಇಬ್ಬರು ಕೂಡ ಹೆಲ್ಪ್ ಮಾಡಿದ್ರು. ಗಂಡು ಮಕ್ಕಳೆಲ್ಲ ಅಮ್ಮ ನಿಮಗೆ ಅಂತ ಶಾವಿಗೆ ಕಾಯಲ್ಲಿ ಮಾಡಿದ್ದು ನಿಮ್ಮ ಕೈಲೇ ಮಾಡಿಸ್ತಾ ಇದೀವಿ. ಹೆಂಗಿದೆ ಎಕ್ಸ್ಪೀರಿಯೆನ್ಸ್? ನಮ್ಮನೇಲಿ ನಾನು ಮಾಡೋಕೆ ಏನಾಗುತ್ತವ ಒಳ್ಳೆ ಚೆನ್ನಾಗಿ. ಈ ಶಾವಿಗೆ ಕಾಯಲ್ಲಿ ಮಾಡೋದು ಪ್ರಾಬ್ಲಮ್ ಏನು ಅಂದರೆ ಹಿಟ್ಟು ತಿವ್ವಕ್ಕೆ ಒಬ್ಬರು ಬೇಕು, ಪ್ರೆಸ್ ಮಾಡೋಕೆ ಒಬ್ಬರು ಬೇಕು, ಕೆಳಗೆ ಹಿಡಿಯೋಕೆ ಒಬ್ಬರು ಬೇಕು, 3 ಜನ ಬೇಕೇ ಬೇಕು. ನಮ್ಮ ಅವ್ವನ ಬಿಟ್ಟು ಹೆಂಗೈತೆ ನಮ್ಮ ಮನೆ ಕಡೆ ಎಲ್ಲ ಚೆನ್ನಾಯ್ತಾ? ನೆಮ್ಮದಿಯಾಗಿರ್ಬೋದಾ? ಹಳ್ಳಿ ಜೀವನ ಆರಾಮ್ ಜೀವನ ಅಲ್ವಾ? ಟೌನಲ್ಲಿ ದುಡ್ಡು ಇದ್ರೆ ಜೀವನ, ಟೌನಲ್ಲಿ ಕೈಯಲ್ಲಿ ಇದ್ರೆ ಜೀವನ ಆರಾಮ್ ಜೀವನ, ಟೌನ್ ಜೀವನ, ಹಳ್ಳಿ ಜೀವನ. ಪಾಪುನ ಕರ್ಕೊಂಡೋಯ್ತೀವ ಬಿಟ್ಟೈತಿವ ಅಲ್ಲಿ ನೋಡಿ, ಆ ಪಾಪುನ ಬಗ್ ನೋಡ್ತೇವದ. ಅವ್ರು ಮಾತಾಡಿಸ್ತಾ ಇಲ್ಲ ಪಾಪ, ಅದು ಹೊಟ್ಟಿಗೆ ತಿಂದಂಗೆ ಕೆಲಸ ಮಾಡ್ತೈತೆ. ಅದಕ್ಕೆ ಮಗಳು ಬೇಡ ಇವತ್ತು ಅಲ್ವೇನವ? ರಾತ್ರಿಗೆ ಬರ್ತೀನಿ ಮಗಳೇ. ಅಮ್ಮ ಬಂದಿದ್ವು. ಇವತ್ತಿನ ದಿನ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಕಳೆದೋಗೋಯ್ತು. ನಾನಂತೂ ಒಂದು ಸ್ವಲ್ಪ ರೆಸ್ಟ್ ತಗೊಳ್ದಂಗೆ ಚೆನ್ನಾಗಿ ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ನಮ್ಮ ಮನೆಯವರು ಪಾಪ ಯಾವುದೋ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ. ಅವ್ರ ಮನೆ ಒಳಗೆ ಬರಲಿಲ್ಲ. 7 ಗಂಟೆಗೆ ಹೋದೋ ಬಂದಿದ್ದೆ ರಾತ್ರಿ 8 ಕಾಲ್ಗೇನೋ ಬಂದ್ವಿ. ಅಲ್ಲಿವರೆಗೂ ಫುಲ್ ಬ್ಯುಸಿ. ಸೊ ಫೈನಲಿ ಅಮ್ಮನ್ನ ಕಳಿಸ್ಕೊಡ್ಬೇಕು. ನಮ್ಮ ಮನೆ ಬಂದು ಊರೊಳಗಿಂದ ಸ್ವಲ್ಪ ದೂರ ಇದೆ, ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಏನೋ ಇರ್ಬೋದು. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕೆಂದರೆ ನಾನು ಯಾವತ್ತೂ ವಾಕ್ ಮಾಡ್ಕೊಂಡು ಬಂದಿಲ್ಲ. ಹಾಗಾಗಿ ಸೊ ಅಮ್ಮಂಗೆ ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಗೆ ಹೋಗಿ ಅಮ್ಮನ ಮತ್ತು ರೂಪಾಂಟಿನ ಇಬ್ಬರೂ ಬಿಟ್ಟು ಬಂದ್ವು. ನಮ್ಮ ಅಮ್ಮಂಗಂತೂ ಹೋಗೋಕ್ಕೆ ಮನಸ್ಸೇ ಇಲ್ಲ ನನ್ನ ಮಗಳನ್ನ ಬಿಟ್ಟು. ಬೈಕ್ ಹತ್ರ ಹೋಗೋದು ಮತ್ತೆ ಬಂದು ಮುತ್ಕೊಡೋದು ಆ ಥರ ಮಾಡ್ತಾಯಿದ್ವು. ಆ್ಯಂಡ್ ನನ್ನ ಮಗಳು ಅಷ್ಟೇ ನಮ್ಮ ಅಮ್ಮನ ಬಿಡ್ತಾ ಇರಲಿಲ್ಲ, ಗಟ್ಟಿ ಹಿಡ್ಕೊತಾ ಇದ್ಲು. ಎತ್ಕೊಳ್ಳಿ ಬರ್ತೀನಿ ಅಂತ ಹೇಳಿಬಿಟ್ಟು. ಸೊ ಫೈನಲಿ ಗಟ್ಟಿ ಮನಸ್ಸು ಮಾಡಿಕೊಂಡು ನಮ್ಮಮ್ಮ ಹೊರಟ್ರು. ನನ್ನ ಮಗಳನ್ನ ಎಲ್ಲ ಬಿಟ್ಬಿಟ್ಟು. ಹೋಗೋಕ್ಕೆ ಮನಸ್ಸಿಲ್ಲ, ಅದು ಹೋಗಲೇಬೇಕಲ್ವ, ಹಾಗಾಗಿ ಹೋಗ್ತಾ ಇದ್ದಾವೆ. ನೋಡಬೇಕು ನನ್ನ ಮಗಳು ಸ್ವಲ್ಪ ದೊಡ್ಡಳಾದಾಗ ನಮ್ಮಮ್ಮನ ಹೇಗೆ ಮಿಸ್ ಮಾಡ್ಕೋತವೆ ಅಂತ ಹೇಳಿಬಿಟ್ಟು ಎಲ್ಲ ನಿಂತ್ಕೊಂಡು ಅಮ್ಮ ನಾನು ಎಲ್ಲ ಬಾಯ್ ಮಾಡಿ ನಮ್ಮಮ್ಮನ್ನ ಬೀಳ್ಗೊಡಿಗೆ ಅಂತವಲ್ವ ಆ ಥರ ಬೀಳ್ಗೊಟ್ವಿ. ಬಾಯ್ ಮಾಡು ಅಂತ ಪ್ರೇಮಮ್ಮ ಹೇಳ್ತಾ ಇದ್ದಾವೆ. ನನ್ನ ಮಗಳು ನಮ್ಮ ಅಜ್ಜಿ ಎಲ್ಲ ಹೋಯ್ತೈತೆ ಅಂತ ಸುಮ್ಮನೆ ನೋಡ್ತಾ ಇದ್ದಾಳೆ. ನನ್ನ ಕರ್ಕೊಂಡು ಹೋಗಲಿ ಅನ್ನೋ ಥರನೋ ಏನೋ ನೋಡ್ತಾ ಇದ್ವು. ಮಗಳು ಅಳಕ್ಕೆ ರೆಡಿ ಆಗ್ತಾ ಇದ್ವಿ. ನೇನು ಅಳಬೇಕು ಅನ್ನೋಷ್ಟರಲ್ಲಿ ಬೇಡ ಅಂತ ಹೇಳಿ ಹೇಗಿಗೋ ಸಮಾಧಾನ ಮಾಡಿಕೊಂಡು ಸುಮ್ಮನಾದ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ and click the bell button for more videos.